ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂಥ ಐಟಮ್ಸನ್ನು ನಾನು ತೋರಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಹಬ್ಬ ಯಾವಾಗ ಏನು ಒಂದು ಸಂಕ್ಷಿಪ್ತ ಮಾಹಿತಿ ಬೇಕಾದರೆ ವಿಡಿಯೋ ಹಾಕಿದ್ದೀನಿ ಈ ನಮ್ಮ ಚಾನಲಲ್ಲಿ. ಪ್ಲೀಸ್ ಚೆಕ್ ಮಾಡಿಕೊಂಡು ಯಾವಾಗ ಏನು ಅಂತಂದ್ಬಿಟ್ಟು ನೀವು ಪ್ಲ್ಯಾನ್ ಕೂಡ ಮಾಡ್ಕೋಬೋದು, ಪೂರ್ವ ಸಿದ್ಧತೆಗಳು ಕೂಡ ಮಾಡ್ಕೋಬೋದು. ಸೊ ಆಗಸ್ಟ್ 21 ಹಬ್ಬ ಇದೆ. ಸೊ ಡೀಟೇಲ್ ವಿಡಿಯೋ ಆದರೆ ನಾನು ಹಾಕಿದ್ದೀನಿ, ಖಂಡಿತವಾಗ್ಲೂ ಚೆಕ್ ಮಾಡಿ ನಮ್ಮ ಚಾನಲಲ್ಲಿ, ಓಕೆನಾ. ಸೊ ಇಲ್ಲಿ ನಿಮಗೆ ಫೇಸಸ್ ಆಗಲಿ, ಈ ಥರ ಕಿರೀಟಗಳಾಗಲಿ, ಮುಖವಾಡಕ್ಕೆ ನಮಗೆ ಫೇಸಸ್ಗೆ ನಮಗೆ ಡೆಕೋರೇಷನ್ ಆಗಲಿ ಅಥವಾ ಬಿಡಿ ಭಾಗಗಳಾಗಲಿ ನಾವೇ ಡೆಕೋರೇಷನ್ ಮಾಡ್ಕೊತೀವಿ ನಮ್ಮ ಕ್ರಿಯೇಟಿವಿಟಿ ಅಂತಂದರೆ ಅದು ಕೂಡ ಇದೆ. ಸೊ ಇದು ಬಂದು ಕಸ್ಟಮೈಸೇಷನ್ ಮಾಡಿರೋವಂಥದ್ದು. ಸೊ ಆರ್ಡ್ರ್ ಕೊಟ್ಟಿರೋವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಆ ಮುಖ, ಆ ಜ್ಯುವೆಲ್ರಿ, ಆ ಒಂದು ಕಳೆ ಆಗಿರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಬ್ಯೂಟಿಫುಲ್ ಆಗಿದೆ. ಸೊ ಎಲ್ಲ ಬಿಡಿ ಬಿಡಿ ವಸ್ತುಗಳು ಕೂಡ ಇಲ್ಲಿ ಸಿಗುತ್ತೆ ನಿಮಗೆ, ಪ್ರತಿಯೊಂದು ವಸ್ತುನೂ ಸಿಗುತ್ತೆ. ಹಾಗೆ ಜ್ಯುವೆಲ್ಸ್ ಕೂಡ ಸಿಗುತ್ತೆ. ಈ ಥರ ಬಿಡಿ ಬಿಡಿ ವಸ್ತುಗಳು ಅಂತ ಹೇಳಿದ್ನಲ್ವ, ಈ ಥರ ಬಿಡಿ ಬಿಡಿ ವಸ್ತುಗಳು ಕೂಡ ಸಿಗುತ್ತೆ. ಏನು ಬೇಕಾದರೂ ಕೂಡ ತೊಗೊಳ್ಬೋದು. ಗಮ್ ಕೂಡ ಇವ್ರ ಹತ್ರನೇ ಸಿಗುತ್ತೆ. ಸೊ ಹಾಗೆಯೇ ನಿಮ್ಗೆ ಏನಾದರೂ ಬೇಕು ಅಂದರೂ ಕೂಡ ನೀವು ಎಲ್ಲಿಂದ ಬೇಕಾದರೂ ಕೂಡ ಕಸ್ಟಮೈಸೇಷನ್ ಮಾಡ್ಕೊಬೋದು. ನಿಮ್ದು ಏನಾದರೂ ಫೋಟೋ ಇದ್ದರೆ ಅಥವಾ ನೀವು ಏನಾದರೂ ಕ್ರಿಯೇಟಿವಿಟಿನ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಅದೇ ಥರನೇ ನಿಮಗೆ ಕಸ್ಟಮೈಸೇಷನ್ ಕೂಡ ಮಾಡಿಕೊಡ್ತಾರೆ. ಹಾಗೆಯೇ ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋಂಥದ್ದು ಸ್ಯಾರಿ ಡ್ರೇಪಿಂಗ್ ಆರ್ಡ್ರ್ ಕೂಡ ಇವ್ರು ತೊಗೊತಾ ಇದ್ದಾರೆ. ಸೊ ಯಾರಿಗಾದ್ರೂ ಸ್ಯಾರಿ ಡ್ರೇಪಿಂಗ್ ಬೇಕು ಅಂದರೆ ಇಲ್ಲಿ ಬಂದು ಸ್ಯಾರೀಸ್ ಎಲ್ಲ ಕೊಟ್ಟು ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲಿ ಐಟಮ್ಸ್ ಎಲ್ಲ ಇಲ್ಲ ಅಂದರೆ ಕೂಡ ಇಲ್ಲೇ ಪರ್ಚೇಸ್ ಮಾಡಿ ಕೂಡ ಕೊಡ್ಬೋದು. ಆ ಥರ ಸ್ಯಾರಿ ಡ್ರೇಪಿಂಗ್ ಕೂಡ ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಿಮಗೆ ಜರ್ಮನ್ ಸಿಲ್ವರ್ ಐಟಮ್ಸು ಅಂದರೆ ಪೂಜಾ ಐಟಮ್ಸ್ ಏನಾದರೂ ಜರ್ಮನ್ ಸಿಲ್ವರ್ ಐಟಮ್ಸ್ ಬೇಕು ಅಂದರೆ ಕೂಡ ಅದು ಕೂಡ ಇದೆ. ಸೊ ಹಬ್ಬಕ್ಕೆ ಬ್ಯಾಕ್ಗ್ರೌಂಡು ಎಲ್ಲ ಕೂಡ ಇಲ್ಲಿ A to Z ಐಟಮ್ಸ್ ಕೂಡ ಸಿಗುತ್ತೆ ನಿಮಗೆ. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂದ್ಬಿಟ್ಟು ಅಂದರೆ ಕನ್ನಿಕಾ ಬ್ಯಾಂಗಲ್ಸು ಮಲ್ಲೇಶ್ವರಂ 9th ಕ್ರಾಸಲ್ಲಿ ಲೊಕೇಟ್ ಆಗಿರೋಂಥದ್ದು. ಸಿಟಿ ಸೆಂಟರ್ ಲೈಬ್ರರಿ ಪಕ್ಕದಲ್ಲೇ ಇರೋವಂತಹ ಒಂದು ಶಾಪು ಅಂತ ಹೇಳ್ಬೋದು. ಈ ಥರ ಪೀಠಗಳೆಲ್ಲ ನಾನು ತೋರಿಸಿಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಎಲ್ಲ ಐಟಮ್ಸು ಇದೆ, ಹೊಸದಾಗಿ ಐಟಮ್ಸ್ ಕೂಡ ಬಂದಿದೆ. ಅದು ಐಟಮ್ಸ್ ಕೂಡ ಕೆಲವೊಂದೆಲ್ಲ ತೋರಿಸಿದ್ದೀನಿ. ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ, ಕಂಪ್ಲೀಟಾಗಿ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಹೋಗೋಣ. ನಮಸ್ಕಾರ. ಹೇಳಿ ಮೇಡಮ್, ನಿಮ್ಮ ಶಾಪ್ ಹೆಸರು ಮತ್ತು ಲೊಕೇಶನ್ ಹೇಳ್ಬಿಡಿ ಫಸ್ಟಿಗೆ. ನಮ್ಮ ಶಾಪ್ ಹೆಸರು ನಿಮಗೆಲ್ಲ ಗೊತ್ತೇ ಇರುತ್ತೆ, ಮತ್ತೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಇನ್ನೊಂದ್ಸತಿ. ನಮ್ಮ ಶಾಪ್ ಕನಿಕಾ ಬ್ಯಾಂಗಲ್ಸ್ ಅಂತ. ನಾವು ಲೊಕೇಟ್ ಆಗಿರೋದು 9th ಕ್ರಾಸ್ ಮಲ್ಲೇಶ್ವರಂ, ಸಂಪಿಗೆ ರೋಡ್. ತುಂಬ ಈಸಿಯಾಗಿ ಲೊಕೇಟ್ ಮಾಡ್ಬೋದು. ಸಿಟಿ ಸೆಂಟ್ರಲ್ ಲೈಬ್ರರಿ ಪಕ್ಕದಲ್ಲೇ ಇದೆ, ಮೇನ್ ರೋಡಲ್ಲೇ ಇದೆ. ಗೂಗಲಲ್ಲಿ ಕೂಡ ಕನಿಕಾ ಬ್ಯಾಂಗಲ್ಸ್ ಅಂತ ವೆಂಕಟ ಅಯ್ಯಂಗಾರ್ ರೋಡ್ ಅಂತ ಹಾಕಿದ್ರೆ ನಿಮಗೆ ಈಸಿಯಾಗಿ ಬರ್ಬೋದು. ಓಕೆ. ಸೊ ಮೆಟ್ರೋ ಕೂಡ ಹತ್ರನೇ ಇದೆ. ಮಂತ್ರಿ ಸ್ಟೇಷನಲ್ಲಿ ಇಳಿದ್ರೆ ನೀವು ಆರಾಮಾಗಿ ವಾಕೇಬಲ್ ಅಥವಾ ಬೈ ಆಟೋ ಆದರೂ ಬರ್ಬೋದು. ಸೊ ಇವತ್ತು ಏನು ಫೋಕಸ್ ಮಾಡ್ತಾ ಇದ್ದೀರಾ ಮೇಡಮ್ ಐಟಮ್ಸು? ಸೊ ಈ ವರ್ಷ ಏನು ಅಂದರೆ ವರಮಹಾಲಕ್ಷ್ಮಿ ಹಬ್ಬ ತುಂಬ ಬೇಗನೆ ಸ್ಟಾರ್ಟ್ ಆಗೋಗಿದೆ. ಎಲ್ಲರಿಗೂ ಸಂಭ್ರಮ ತುಂಬ ಬೇಗನೆ ಸ್ಟಾರ್ಟ್ ಆಗೋಗಿದೆ. ಸೊ ನಮ್ಮ ಅಂಗಡಿಲಿ ಕೂಡ ಎವ್ರಿ ಇಯರ್ ಥರ ಈ ಇಯರ್ ಕೂಡ ನಾವು ತುಂಬಾ ಐಟಮ್ಸ್ ತರಿಸಿದ್ದೀವಿ ವರಮಹಾಲಕ್ಷ್ಮಿಗೆ ಅಂತ. ಸೊ ನೀವು ನೋಡ್ಬೋದು ಇಲ್ಲಿ ತೋರಿಸ್ತಾ ಇರೋವಂಥದ್ದೆಲ್ಲ ಡೆಕೋರೇಷನ್ಗೆ ಯೂಸ್ ಮಾಡೋವಂಥದ್ದು ವರಮಹಾಲಕ್ಷ್ಮಿಗೆ. ಸೊ ಇಲ್ಲಿ ಪಿಕಾಕ್ಸ್ ಇದೆ, ಇಲ್ಲಿ ಹಂಸ ಇದೆ, ಲೋಟಸ್ ವಿತ್ ಹಂಸ. ಇದು ಚಿಕ್ಕ ಆರ್ಚ್ಗಳು, ನೀವು ಕಳಶ ಅಥವಾ ಬೇರೆ ಏನಾದರೂ ಡೆಕೋರೇಷನ್ ಐಟಮ್ಗೆ ಅಂತ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಶಂಕು ಚಕ್ರ ಇದೆ. ಸೊ ಇಲ್ಲಿ ಪಿಕಾಕ್ಸ್ ಅಲ್ಲೂ ಡಿಫ್ರೆಂಟ್ ವೆರೈಟೀಸ್ ಆಫ್ ಪಿಕಾಕ್ಸ್ ಇದೆ ನೋಡಿ. ಇದೆಲ್ಲ ಈ ಸತಿ ಬಂದಿರೋದು. ಸೊ ಕೆಲವರು ಇನ್ನೂ ಸ್ವಲ್ಪ ಬಜೆಟ್ ಕಡಿಮೆ, ನಾಮಿನಲ್ ಆಗಿ ಇರಲಿ ಅಂತ ಹೇಳಿರೋದಕ್ಕೆ ಸೊ ಇದು ಸಿಂಪಲ್ ಆಗಿ ಮಾಡಿಸಿದ್ದೀವಿ. ಓಕೆ. ಆ ಥರ ಬರುತ್ತೆ. ಆ್ಯಂಡ್ ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಚ್. ಸೊ ಲಾಸ್ಟ್ ಇಯರ್ಗೆ ಆದರೆ ಬಿಫೋರ್ ಲಾಸ್ಟ್ ಇಯರ್ಗಿಂತ ಈ ಇಯರ್ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಸೊ ಲೋಟಸ್ ಆರ್ಚ್ ಇರ್ಬೋದು, ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು. ಈ ಲೋಟಸ್ ಆರ್ಚ್ ಎಲ್ಲ ಇವಾಗ ಈ ಇಯರ್ ಇಂಟ್ರೊಡ್ಯೂಸ್ ಮಾಡಿರೋದು ನಾವು. ಸೊ ತುಂಬಾನೇ ಎಲಿಗೆಂಟ್ ಆಗಿ ತುಂಬಾನೇ ಚೆನ್ನಾಗಿದೆ. ಸೊ ಇವಾಗಿರೋ ಬ್ಯುಸಿ ಲೈಫ್ಗೆ ಇದೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ದಟ್ ವರ್ಕಿಂಗ್ ವುಮನ್, ಹೌದು, ಬೋತ್ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ವರ್ಕಿಂಗ್ ಇರೋದ್ರಿಂದ ಸೊ ಇದೆಲ್ಲ ರೆಡಿಲಿ ಅವೈಲಬಲ್ ಇರುತ್ತೆ. ಸೊ ಅವ್ರಿಗೆ ಈಸಿ ಆಗುತ್ತೆ ಏನಾದರೂ ಅರೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಇದನ್ನ ವರಮಹಾಲಕ್ಷ್ಮಿಗೆ ಹಬ್ಬಕ್ಕೆ ಅಲ್ಲದೇನೆ ಬೇರೆದಕ್ಕೂ ಕೂಡ ಯೂಸ್ ಮಾಡ್ಬೋದಲ್ಲ? ಖಂಡಿತ ಮ್ಯಾಮ್. ಶ್ರಾವಣ ಮಾಸ ಅಂದ್ರೆ ಫುಲ್ ಹಬ್ಬನೇ ಅಲ್ಲ. ಹೌದು. ಸೊ ವರಮಹಾಲಕ್ಷ್ಮಿಗೆ ಮಾತ್ರ ಅಲ್ಲದೆ ನೀವು ಗೌರಿ ಗಣೇಶಗಾದ್ರೂ ಯೂಸ್ ಮಾಡ್ಬೋದು, ದಸರಾಲಿ ಬೊಂಬೆ ಕೂರಿಸ್ದಾಗ ಯೂಸ್ ಮಾಡ್ಬೋದು. ಇವಾಗ ನಾರ್ತ್ ಇಂಡಿಯನ್ಸ್ ಎಲ್ಲ ದೀಪಾವಳಿ ಅವ್ರಿಗೆಲ್ಲ ತುಂಬಾ ಗ್ರ್ಯಾಂಡ್ ಇರುತ್ತೆ. ಹೌದು. ಸೊ ಅದಕ್ಕೆ ಕೂಡ ಯೂಸ್ ಮಾಡಿ. ಹೌದು, ಮಲ್ಟಿಪಲ್ ಆಗಿ ನೀವು ಯೂಸ್ ಮಾಡಿ. ನಿಮ್ದು ಅಂದ್ರೆ ನಿಮ್ಮ ಇದು ಏನೋ ಕ್ರಿಯೇಟಿವ್ಗೆ ಬಿಟ್ಟದಲ್ವಾ? ಸೊ ಯಾವ ತರ ಕೂಡ ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ಅವ್ರು ಯಾವ ತರ
ಐಡಿಯಾ ಮಾಡಿ ಅವ್ರು ಯಾವ ತರ ಡೆಕೋರೇಷನ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ಯೂಸ್ಫುಲ್ ಆಗುತ್ತೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಇದನ್ನೆಲ್ಲ. ಸೊ ಬನ್ನಿ, ಸೊ ಆನ್ಲೈನ್ ಇರುತ್ತೆ ಮ್ಯಾಮ್? ಹೇಗೆ? ಆನ್ಲೈನು ಇದೆ. ಓಕೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿರ್ತೀವಿ, ಸೊ ಅದಕ್ಕೆ ನೀವು ಫೋನ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿದ್ರೆ ಪಿಕ್ಚರ್ ಕಳಿಸ್ತಾರೆ, ನೀವು ಅದರಿಂದ ಕೂಡ ಬುಕಿಂಗ್ ಮಾಡ್ಕೋಬಹುದು. ಓಕೆ ಮೇಡಮ್. ಸೊ ಆಲ್ ಓವರ್ ದಿ ವರ್ಲ್ಡ್ ಕೊರಿಯರ್ ಫೆಸಿಲಿಟೀಸ್ ಇರುತ್ತೆ, ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಓಕೆ. ನೆಕ್ಸ್ಟ್ ಮುಖವಾಡಗಳು ತೋರಿಸಿ ಮೇಡಮ್. ಈ ತರ ಜರ್ಮನ್ ಸಿಲ್ವರ್ ಮುಖವಾಡಗಳಿದೆ ನಮ್ಮ ಹತ್ರ. ಸೊ ಇದು ಪ್ಲೇನ್ ಕೂಡ ಬರುತ್ತೆ, ಅಥವಾ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ತಾಂಜೂರ್ ಪೇಂಟಿಂಗ್ ಲಕ್ಷ್ಮಿ ಫೇಸ್, ನಾರಾಯಣ ಫೇಸ್ ಕೂಡ ಇದೆ. ಅದ್ ಬಿಟ್ರೆ ಇದು ಟ್ರೆಡಿಷನಲ್ ಆಗಿ ಯೆಲ್ಲೋ ಫೇಸ್, ಅದು ಕೂಡ ಪ್ಲೇನ್ ಕೂಡ ಅವೈಲೇಬಲ್ ಇದೆ, ಮತ್ತೆ ಡೆಕೋರೇಷನ್ ಆಗಿರೋದು ಕೂಡ ಅವೈಲೇಬಲ್ ಇದೆ. ನೋಡಿ ಈ ತರ ಇದು ಜರ್ಮನ್ ಸಿಲ್ವರ್ಗೆ ಚೆನ್ನಾಗಿ ಆಂಟಿಕ್ ಅಲ್ಲಿ ಜ್ಯುವೆಲ್ರಿಯಲ್ಲಿ ಎಲ್ಲ ಡೆಕೋರೇಷನ್ ಮಾಡಿರೋ. ಸೊ ಈ ಜ್ಯುವೆಲ್ರಿ ಎಲ್ಲ ನಿಮ್ಗೆ ಯಾವ್ದು ಬ್ಲ್ಯಾಕ್ ಆಗೋದಾಗ್ಲಿ, ಹಾಳಾಗೋದಾಗ್ಲಿ, ಕಟ್ ಆಗೋದಾಗ್ಲಿ ಎಲ್ಲ ಇರಲ್ಲ. ಎಲ್ಲ ಕ್ವಾಲಿಟಿ ಎಲ್ಲ ಪ್ರೀಮಿಯಂ ಆಗಿರತ್ತೆ. ಮತ್ತೆ ಎಲ್ಲ ಜ್ಯುವೆಲ್ರಿನೂ ನಿಮ್ಗೆ ಸೆಪ್ರೇಟ್ ಆಗಿ ಸಿಗುತ್ತೆ. ನೀವು ಯಾವ ತರ ಕಸ್ಟಮೈಸೇಷನ್ ಆದ್ರೂ ಕೂಡ ಮಾಡ್ಕೋಬಹುದು. ಸೂಪರ್ ಆಗಿದೆ. ನಿಮ್ಮ ಹತ್ರ ಏನಾದ್ರೂ ಸಪೋಸ್ ಮುಖವಾಡ ಇದ್ರೆ ಅದಕ್ಕೆ ತಗೊಂಡ್ ಬಂದ್ರು ಕೂಡ ನಾವು ಜ್ಯುವೆಲ್ರಿ ಹಾಕಿ ಡೆಕೋರೇಷನ್ ಮಾಡ್ತೀವಿ. ಯಾವ ತರ ಬೇಕೋ ನಿಮ್ಗೆ ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾರೆ. ಬಜೆಟ್, ಟೇಸ್ಟ್, ಪ್ರಿಫರೆನ್ಸಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪ್ರತಿಯೊಂದು ಜ್ಯುವೆಲ್ರಿ ಕೂಡ ಸಪ್ರೇಟ್ ಆಗಿ ಸಿಗುತ್ತೆ. ಇದೊಂದು ಕಿರೀಟ ಏನೋ ವಿಶೇಷವಾಗಿದೆ ಮೇಡಮ್. ಹೌದು, ಇದು ನೋಡಿ, ಇದು ಎಕ್ಸ್ಕ್ಲೂಸಿವ್ ಆಗಿ ಈ ಸತಿ ನಾವು ಮಾಡಿಸಿರೋವಂಥದ್ದು. ಇದು ಆಂಟಿಕ್ ಕಿರೀಟ, ತುಂಬಾ ಚೆನ್ನಾಗಿದೆ. ಇದು ನಮ್ಮ ಹತ್ರ ಬಿಟ್ರೆ, ನಮ್ಮ ಕನಿಕಾ ಬ್ಯಾಂಗಲ್ಸ್ ಅಲ್ಲಿ ಬಿಟ್ರೆ ನಿಮ್ಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ಬೇರೆ ಎಲ್ಲ ಕಿರೀಟಗಳಿಗಿಂತ ಇದು ತುಂಬಾ ಯುನೀಕ್ ಆಗಿದೆ, ತುಂಬಾ ಚೆನ್ನಾಗಿದೆ. ಗೋಲ್ಡ್ ಫಿನಿಶಿಂಗ್ ಇದೆ, ತುಂಬಾನೇ ಚೆನ್ನಾಗಿದೆ. ಇದರ ಸೈಜಸ್ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಮತ್ತೆ ನಿಮ್ಗೆ ಯಾವ ಸೈಜ್ ಬೇಕು ಅಂದ್ರೂ ಕೂಡ ಹೇಳಿದ್ರೆ ಕೂಡ ಒಂದು ವಾರ ಕೊಟ್ರೆ, 15 days ಮುಂಚೆ ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ. ಇದು ನೀವು ಮನೆಯಲ್ಲಿ ವರಮಹಾಲಕ್ಷ್ಮಿಗೂ ಯೂಸ್ ಮಾಡ್ಬೋದು, ಇಲ್ಲ ನೀವು ಯಾವ್ದಾದ್ರು ದೇವಸ್ಥಾನಕ್ಕೆ ಕಿರೀಟ ಮಾಡಿಸ್ಕೊಡ್ತೀವಿ ಅಂತ ಏನಾದ್ರು ಹರಕೆ ಏನಾದ್ರು ಇದ್ರೆ ಅದಕ್ಕೂ ಕೂಡ ಯೂಸ್. ಸುಮ್ಮನೆ ತೆಂಗಿನಕಾಯಿ ಕಟ್ಟಿದ್ರು ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಹಿಂದ್ಗಡೆ ನೋಡಿ ಈ ತರ ಇದೆ. ಹೌದು, ತುಂಬಾ ಚೆನ್ನಾಗಿದೆ. ಫಿನಿಶಿಂಗ್ ಕೂಡ ನೀವು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಸೂಪರ್. ಇದು ನಮ್ಮ ಹತ್ರ ಬಿಟ್ರೆ ಬೇರೆ ಎಲ್ಲೂ ಇಲ್ಲ. ಓಕೆ. ಸೊ ನಾನು ಅವಾಗಲೇ ಹೇಳಿದೆ ಪಿಕಾಕ್ ಅಂತ. ಆ ಪಿಕಾಕ್ ಅಲ್ಲಿ ಈ ಇಯರ್ ಇದು ಪೇಸ್ಟಲ್ ಕಲರ್ ಅಲ್ಲಿ ಹೊಸದಾಗಿ ಮಾಡಿಸಿದೀವಿ. ಸೊ ಎವ್ರಿ ಇಯರ್ ರೆಗ್ಯುಲರ್ ಆಗಿ ಯಾವ್ಯಾವ ಕಲರ್ಸ್ ಇರ್ತಾ ಇತ್ತು ಅದನ್ನ ಬಿಟ್ಟು ಈ ಸತಿ ಪೇಸ್ಟಲ್ ಅಲ್ಲಿ ನಾವು ಟ್ರೈ ಮಾಡಿದೀವಿ. ಅದು ತುಂಬಾ ಯೂನಿಕ್ ಆಗಿ ತುಂಬಾ ಸೋಬರ್ ಆಗಿ ಇದೆ. ಅದರಲ್ಲೂ ಕೂಡ ಸೈಜಸ್ ಸಿಗತ್ತೆ. ಸೊ ಬಿಗ್ ಸೈಜ್ ಇದೆ, ಸ್ಮಾಲ್ ಸೈಜ್ ಕೂಡ ಇದೆ. ಸೊ ಇದು ಅಷ್ಟೇ ಬಿಗ್ ಆರ್ಚ್. ಇದು ರೆಡಿ ಮಾಡಿರೋ ಅಂತ. ಸೊ ಇದು ಡಿಟ್ಯಾಚಬಲ್ ಮಹಾಲಕ್ಷ್ಮಿ. ಹೇಗೆ ಮ್ಯಾಮ್? ಯಾವುದು ಇದು ಹಿಂದ್ಗಡೆದು ಡಿಟ್ಯಾಚಬಲ್ ಇಲ್ಲ, ಹಂಗೆ ಫೋಲ್ಡಿಂಗ್ ಇರುತ್ತೆ. ಅವ್ರಿಗೆ ಹಬ್ಬ ಆದ್ಮೇಲೆ ಅವ್ರಿಗೆ ಎತ್ತಿಡೋದು ಕೂಡ ಈಸಿ ಆಗುತ್ತೆ. ಸೊ ಯಾಕಂದ್ರೆ ಅಷ್ಟೇ ಅಂದ್ರೆ ಸ್ಪೇಸ್ ತುಂಬಾ. ಸೊ ಅದರಿಂದ ಚೆನ್ನಾಗಿದೆ ನೋಡಿ. ಈ ಸತಿ ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವರ್ಷನೂ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಈ ಸತಿ ಕೂಡ ವಿಶೇಷವಾಗಿ ಮಾಡಿದ್ದಾರೆ. ಸೊ ನೋಡಿ, ಒಡವೆಗಳು ಕೂಡ ಹಾಕಿ, ಇದೆಲ್ಲ ಗುಟ್ಟು ಪುಸುಲು ಅಲ್ವಾ? ಗುಟ್ಟು ಪುಸುಲು ಅಂತ ಹೇಳ್ತಾರೆ. ತುಂಬಾನೇ ಚೆನ್ನಾಗಿದೆ. ಜುವೆಲ್ಸ್ ಕೂಡ ಇಲ್ಲಿ ಸಿಗುತ್ತೆ. ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ, ಇದೇ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಸೊ ವೆಯ್ಟ್ ಮಾಡಿ. ಸೊ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಸೊ ಇದೆಲ್ಲ ಹಂಸ. ಹೌದು. ಸೊ ಇದು ಡ್ಯಾನ್ಸಿಂಗ್ ಡಾಲ್ಸ್. ಸೊ ಇದು ಮಹಾಲಕ್ಷ್ಮಿಗೆ ತುಂಬಾ ಇಷ್ಟವಾದಂತ ತಾವ್ರೆ ಅಥವಾ ಕಮಲ. ಮತ್ತೆ ಇದು ದೇವ್ರಿಗೆ ಈ ಹಸ್ತಪಾದಗಳು ಕೂಡ ನಮ್ಮ ಹತ್ರ ಸಿಗತ್ತೆ. ಸೊ ಇದ್ರ ಸ್ಟೋನ್ ಹಸ್ತಪಾದನೂ ಸಿಗತ್ತೆ. ಮತ್ತೆ ಈ ತರ ಪ್ಲೇನ್ ಗೋಲ್ಡ್ ಫಿನಿಶಿಂಗ್ ಇರೋದು, ಮತ್ತೆ ಸಿಲ್ವರ್ ಫಿನಿಶಿಂಗ್ ಇರೋದು ಸಿಗುತ್ತೆ. ಸ್ಟೋನ್ದು ಸಿಗುತ್ತೆ, ಈ ತರ ಸಿಲ್ವರ್ದು ಇರುತ್ತೆ, ಗೋಲ್ಡ್ ಅಂದು ಇರುತ್ತೆ, ಹಾಗೆ ಸ್ಟೋನ್ ಇರುವಂತದ್ದು ಕೂಡ ಇರುತ್ತೆ. ಫುಲ್ ಸ್ಟೋನ್ಸ್ ಬೇಕು ಅಂದ್ರೆ ಆ ತರದ್ದು ಸಿಗುತ್ತೆ. ಫುಲ್ ಸ್ಟೋನ್ಸ್ ಕೂಡ. ಇದೆಲ್ಲ ಏನ್ ಮೇಡಮ್? ಇದೆಲ್ಲ ದೇವರಿಗೆ ಡೆಕೋರೇಷನ್ ಮಾಡುವಂತ ಐಟಮ್ಗಳು ಇಲ್ಲಿ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ, ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಸ್ಟೋನ್ಸ್ ಅಲ್ಲಿ ಮಾಡ್ತಾ ಇರೋವಂಥದ್ದು. ನಿಮಗೆ ಸ್ಟೋನ್ಸ್ ಅಲ್ಲಿ ಬೇಕು ಅಂದ್ರೆ ಸ್ಟೋನ್ಸ್ ಅಲ್ಲಿ ಕೂಡ ಮಾಡ್ಕೊಡ್ತಾರೆ, ಇಲ್ಲ ಆಂಟಿಕ್ ಅಲ್ಲಿ ಬೇಕು ಅಂದ್ರೆ ಆಂಟಿಕ್ ಕೂಡ ಮಾಡ್ಕೊಡ್ತಾರೆ. ಸೊ ಹೇಳ್ದಾಗ್ಲೇ ಇಲ್ಲ ನಂಗೆ ಫುಲ್ ಬೇಡ, ನಂಗೆ ಬರೀ ಸಿಂಪಲ್ ಆಗಿ ಬರೀ ಹಣ್ಣು ಓಲೆ ಅಷ್ಟಿದ್ರೆ ನೆಕ್ಲೆಸ್ ಒಂದು ಇದ್ರೆ ಸಾಕು. ಸೊ ಪ್ರತಿಯೊಂದು ಕಸ್ಟಮೈಸೇಷನ್ ಇರುತ್ತೆ. ನೀವು ಯಾವ ತರ ರೆಡಿ ಮಾಡಿಸ್ಕೊಂತೀರಾ ಆ ತರ ಬಜೆಟ್ ಇರುತ್ತೆ. ಓಕೆ, ಚೆನ್ನಾಗಿದೆ ನೋಡಿ. ಈ ತರ ಎಲ್ಲ ಹೊಲ್ದು ಕೂಡ ಇದೆ ನೋಡಿ, ಪರ್ಲು ಥರ ಎಲ್ಲ ಕೂಡ ಯುನೀಕ್ ಆಗಿದೆ. ಇಲ್ಲಿ ಸ್ವಲ್ಪ ಸ್ಯಾಂಪಲ್ ಮಾತ್ರ ಇಟ್ಟಿದ್ದಾರೆ, ಒಳಗಡೆ ತುಂಬಾನೇ ಇದೆ. ಸೊ ವಿಸಿಟ್ ಮಾಡಿ ಶಾಪ್. ಸೊ ಇದು ವರಮಹಾಲಕ್ಷ್ಮಿಗೆ ಬೇಕಾಗಿರುವಂತಹ ಕೈಕಾಲ್ ಸೆಟ್ಟು. ಮತ್ತು ಇದು ಆರ್ಚ್ಗಳು. ಈ ಆರ್ಚ್ ಅಂತೂ ಲಾಸ್ಟ್ ಇಯರ್ ಇಟ್ ವಾಸ್ ಅ ಹಿಟ್. ಸೊ ಈ ಇಯರ್ ಕೂಡ ಇದು ತುಂಬ ಡಿಮ್ಯಾಂಡಲ್ಲಿದೆ. ಸೊ ಇದನ್ನ ಬಿಟ್ಟು ಇವಾಗ ಇನ್ನು ಬೇರೆ ಡಿಸೈನ್ಸ್ ಕೂಡ ಬಂದಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ. ಸೊ ಏನು ಮುಖಕ್ಕೆ ಏನು ಇದು ಸಿಂಗಾರ ಮಾಡಲಿಲ್ಲ ಅಂದ್ರೆ ಬ್ಯಾಕ್ಗ್ರೌಂಡ್ ತುಂಬಾ ಹೈಲೈಟ್ ಆಗಿ ಕಾಣುತ್ತಲ್ವಾ, ಚೆನ್ನಾಗಿ ಕಾಣುತ್ತೆ. ಸೊ ಅದರಲ್ಲೇ ಸ್ಯಾಂಪಲ್ ತುಂಬಾ ಇದೆ. ಸೊ ಸ್ವಲ್ಪ ಮಾತ್ರ ಡಿಸ್ಪ್ಲೇ ಸ್ವಲ್ಪ ಮಾತ್ರ ತೋರಿಸಿದೀವಿ.
ಆಲ್ರೆಡಿ ನಿಮಗೆ ಮಾಡ್ತಾ ಇದ್ದಾರೆ ನೋಡಿ. ಸೊ ಇದೆಲ್ಲ ನೋಡಿ, ಇದೆಲ್ಲ ಜ್ಯುವೆಲ್ಸ್ ಎಲ್ಲ ಇಟ್ಟು ಮಾಡ್ತಾ ಇದ್ದಾರೆ. ಸೊ ಏನೇನೆಲ್ಲ ಜ್ಯುವೆಲ್ಸ್ ಬೇಕು ಅಂತ ಕೂಡ ಇಲ್ಲಿ ಕಟ್ ಮಾಡಿ ಮಾಡ್ಕೊಡ್ತಾ ಇದ್ದಾರೆ. ಕಸ್ಟಮೈಸೇಷನ್ ಕೂಡ ನೀವು ಮಾಡ್ಕೋಬೋದು, ಅಥವಾ ಈ ಥರ ಜ್ಯುವೆಲ್ಸ್ ಬಿಡಿ ಬೇಕಾದರೂ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಅದೇ ಥರದ್ದು ನೋಡಿ ಇಲ್ಲೆಲ್ಲ ಇದೆ, ಸುಮಾರು ಇದೆ. ಸೊ ನೀವು ಶಾಪಿಗೆ ವಿಸಿಟ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಬೇಕು ಅಂದರೆ ಆನ್ಲೈನ್ ಕೂಡ ನೀವು ಪರ್ಚೇಸ್ ಮಾಡ್ಕೊ, ಆಲ್ ಓವರ್ ವರ್ಲ್ಡ್ ಡೆಲಿವರಿ ಇರುತ್ತೆ ನಿಮಗೆ. ಎಲ್ಲಿಂದ ಬೇಕಾದರೂ ಕೂಡ ಆರ್ಡರ್ ಮಾಡ್ಕೊಬೋದು. ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಇರುತ್ತೆ. ಸೂಪರ್ ಆಗಿದೆ ಸರ್, ಸಕ್ಕತ್ತಾಗಿದೆ. ಸೊ ಇದು ಕಸ್ಟಮೈಸೇಷನ್ ಜಸ್ಟ್ ನಾವು ಇವಾಗ ಮಾಡಿರೋ ಅಂಥದ್ದು. ಸೊ ಯಾರಾದರೂ ಆರ್ಡರ್ ಕೊಟ್ಟಿದ್ರೆ ಸರ್ ಹೇಗೆ ಸರ್? ಆರ್ಡ್ರ್ ಇದೆ. ಸೊ ಹಾಗಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ನೋಡಿ. ಸೊ ಅಮ್ಮ ಸೂಪರ್ ಆಗಿದೆ ನೋಡಿ. ಡೀಟೇಲಿಂಗ್ ಕೂಡ ತೋರಿಸ್ತೀನಿ ನಾನು. ಸೊ ನೆಕ್ಲೆಸಿಂದ ಹಿಡಿದು ಕಿವಿಗೆ ಹಾಕಿರೋದ್ರಿಂದ ಹಿಡಿದು ತುಂಬಾ ಬ್ಯೂಟಿಫುಲ್ ಆಗಿದೆ. ಆ ಕಳೆ ನೋಡಿ ಎದ್ದು ಕಾಣ್ತಾ ಇದೆ, ತುಂಬಾ ಚೆನ್ನಾಗಿದೆ. ಯಾರಿಗೆಲ್ಲ ಈ ಒಂದು ಮುಖವಾಡ ಇಷ್ಟ ಆಯಿತು ಕಮೆಂಟ್ ಮಾಡಿ ನೋಡೋಣ. ಸೊ ಇಲ್ಲಿ ಫೇಸಸ್ಸು ಡಿಫ್ರೆಂಟ್ ಕಲರ್ಸಲ್ಲಿ ಕೂಡ ಇದೆ, ಪ್ಲೇನ್ ಫೇಸಸ್ಸು, ಮತ್ತು ಹಾಗೆ ದುರ್ಗಾ ಫೇಸ್ ಕೂಡ ಇದೆ ನಮ್ಮ ಹತ್ರ. ಸೊ ನಾನು ಅವಾಗಲೇ ಹೇಳ್ದಾಗೆ ದೇವ್ರಿಗೆ ಬೇಕಾಗಿರೋಂತಹ ಪ್ರತಿಯೊಂದು ಐಟಮು ನಮ್ಮ ಹತ್ರ ಸಿಗುತ್ತೆ ಮ್ಯಾಮ್. ಕಿರೀಟ ಆಗಿರ್ಬೋದು, ಹಸ್ತಪಾದ ಆಗಿರ್ಬೋದು, ಇಲ್ಲ ತ್ರಿಶೂಲ, ಗದೆ, ಎಲ್ಲ ದೇವ್ರಿಗೂ ಬೇಕಾಗಿರುವಂಥದ್ದು ಕೂಡ ಸಿಗುತ್ತೆ. ದೇವಸ್ಥಾನಕ್ಕೆ ಬೇಕಾಗಿರೋದು ಕೂಡ ಸಿಗುತ್ತೆ. ಮತ್ತೆ ಇದು ವರಮಹಾಲಕ್ಷ್ಮಿಗೆ ತೋಮಾಲೆಗಳು, ಅದರಲ್ಲೂ ಕೂಡ ಡಿಫ್ರೆಂಟ್ ಡಿಸೈನ್ಸ್, ಕಲರ್ಸ್ ಆ್ಯಂಡ್ ಸೈಜಸ್ ಅವೈಲೇಬಲ್. ಸೊ ಸ್ಯಾಂಪಲ್ ಇಟ್ಟಿದ್ದಾರೆ, ಗೊತ್ತೇ ಇದೆ. ಹೌದು, ಖಂಡಿತ ನಿನ್ನ ಸ್ಟಾಕ್ ಹೌದು, ಇದೆಲ್ಲ ಬರ್ತಾ ಇದೆ. ಸೊ ಇದೆಲ್ಲ ದೇವ್ರ ಮನೆ ಐಟಮ್ ಅಥವಾ ದೇವಸ್ಥಾನಕ್ಕೆ ಬೇಕಾಗಿರುವಂತ ಐಟಮ್ಸ್. ಸೊ ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂಥದ್ದು, ಸಾರಿ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂಥದ್ದು. ಇಲ್ಲಿ ಬ್ಯಾಂಗಲ್ಸು ನಿಮ್ಗೆ ಈ ಥರ ಜ್ಯುವೆಲ್ರೀಸ್ ಎಲ್ಲ ಇದೆ. ಸೊ ಹಾಗೆ ಗ್ಲಾಸ್ ಬ್ಯಾಂಗಲ್ಸು, ಮೆಟಲ್ ಬ್ಯಾಂಗಲ್ಸು, ಯಾವ ಥರ ಬೇಕು ನಿಮಗೆ ಡಿಸೈನರ್ ಬ್ಯಾಂಗಲ್ಸು ಎಲ್ಲ ಕೂಡ ಈ ಒಂದು ಫ್ಲೋರಲ್ಲಿ ನಿಮಗೆ ಅವೈಲೇಬಲ್ ಇದೆ. ನೆಕ್ಸ್ಟ್ ಮೇಡಮ್, ಮತ್ತು ವರಮಹಾಲಕ್ಷ್ಮಿಗೆ ಅಥವಾ ಯಾವ ಹಬ್ಬಕ್ಕಾದರೂ ಗಾಜಿನ ಬಳೆ ಅಂದರೆ ತುಂಬ ಶ್ರೇಷ್ಠ. ಅರ್ಶಿನ ಬಂದವ್ರಿಗೆ ಕೊಡೋದಕ್ಕೆ ಅಥವಾ ಓನ್ ಯೂಸ್ಗೆ ಅಂತ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಗಾಜಿನ ಬಳೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ. ತುಂಬ ದಪ್ಪ ದಪ್ಪ ಕಾಣ್ತಾ ಇದೆ. ಹಾಂ, ಇದು ಮೊದಲು ಬರ್ತಾ ಇತ್ತು ನೋಡಿ ಮ್ಯಾಮ್, ಗೋಟ್ ಬಳೆ ಅಂತ. ಹಾಂ, ಆ ಥರ. ಸೊ ಅದು ಇವಾಗ ಮತ್ತೆ ಟ್ರೆಂಡಿಂಗಲ್ಲಿದೆ, ಎಲ್ಲ ತುಂಬ ಜನ ಕೇಳ್ತಾ ಇದ್ದಾರೆ. 2-3 ಹಾಕೊಂಡ್ರೆ ಸಾಕಲ್ವಾ? ಅದು ತುಂಬ ಚೆನ್ನಾಗಿದೆ ನೋಡಿ. ತುಂಬ ದಪ್ಪ ದಪ್ಪ ಬರುತ್ತೆ ನೋಡಿ, ಈ ಥರ ಬರುತ್ತೆ, ಚೆನ್ನಾಗಿದೆ. ಟ್ರಾನ್ಸ್ಪರೆಂಟ್ ಬರುತ್ತೆ ಅಲ್ವಾ? ಕಲರ್ಸ್ ಸಿಗುತ್ತೆ, ಸೈಜಸ್ ಎಲ್ಲ ಸಿಗುತ್ತೆ. ಮಲ್ಟಿಪಲ್ ಕಲರ್ಸ್ ಇದೆ. ಹಾಗೇನೆ ನಿಮಗೆ ಕಲರ್ಸ್ ಕೂಡ ನೋಡಿ, ಬ್ಲ್ಯಾಕ್, ಇದನ್ನು ಡಾರ್ಕ್ ಕಲರ್ಸು, ಪೇಸ್ಟಲ್ ಕಲರ್ಸ್ ಎಲ್ಲ ಕೂಡ ಇದೆ. ಹೌದು. ಸೊ ಇದು ಮನೆಗೆ ಅರ್ಶಿನ ಕುಂಕುಮ ಬಂದಿರೋ ಮುತ್ತೈದರಿಗೆ ಕೊಡೋದಕ್ಕೆ ಅಂತ ಬಳೆ ಮತ್ತೆ ಅರ್ಶಿನ ಕುಂಕುಮ ಪ್ಯಾಕ್ ಮಾಡಿ ಇಟ್ಟಿರ್ತೀವಿ. ಸೊ ಇದನ್ನು ರೆಡಿಲಿ ಅವೈಲೇಬಲ್ ಇರುತ್ತೆ. ಸೊ ಜಾಸ್ತಿ ಬೇಕು ಅಂದರೆ ನೀವು ಆರ್ಡರ್ ಕೊಟ್ಟರೆ ಮಾಡ್ಕೊಡ್ತೀರಾ. ಓಕೆ, ಸೂಪರ್, ತುಂಬ ಚೆನ್ನಾಗಿದೆ ನೋಡಿ. ಸೊ ಈ ಥರ ನಿಮಗೆ ಆರ್ಡರ್ ಕೊಟ್ಟರೆ ಮಾಡಿಕೊಡ್ತಾರೆ. ಎಷ್ಟು ಬೇಕಾದ್ರೆ ಕ್ವಾಂಟಿಟಿ ಕೂಡ ಮಾಡಿಕೊಡ್ತಾರೆ ನಿಮಗೆ. ಚೆನ್ನಾಗಿದೆ. ನೆಕ್ಸ್ಟ್ ಏನು ಮೇಡಮ್, ಇದೆಲ್ಲ ಗೋಲ್ಡ್ ಕಾಯಿನ್ಸು. ಸೊ ಲಕ್ಷ್ಮಿ ಅಂದರೆ ನಿಮಗೆ ಗೊತ್ತು, ಗೋಲ್ಡು ಲಕ್ಸುರಿ ಅಲ್ವಾ? ಸೊ ಇದು ಹೇಗೆ ಅಂದರೆ ಲಕ್ಷ್ಮಿ ಕೈಯಿಂದ ಈ ಥರ ಕಾಯಿನ್ ಪಾಟಿಂದ ಬೀಳ್ತಾ ಇರೋ ಥರ ಮಾಡಿರೋದು. ಇದು ಬೇಕಂದ್ರೆ ಸೈಡ್ ಡೆಕೋರೇಷನ್ಗೆ ಅಥವಾ ಮಿಡಲಲ್ಲಿ ಎಲ್ಲಾದರೂ ಇಟ್ಕೋಬೋದು. ಸೊ ಒಂದು ಪಾಟಿಂದ ಕಾಯಿನ್ಸ್ ಎಲ್ಲ ಬೀಳ್ತಾ ಇರೋ ಥರ. ಇದು ಇಲ್ಲಿ ಫುಲ್ಲು ಲಕ್ಷ್ಮಿ ಕಾಯಿನ್ಸ್ ಮಧ್ಯೆ ಒಂದು ಲಕ್ಷ್ಮಿನ ಇಟ್ಟಿದ್ದೀವಿ. ಇದು ಕೂಡ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟು. ಸೊ ಇದನ್ನು ನೀವು ಅಷ್ಟೋತ್ರ ಮಾಡಬೇಕಾದ್ರೂ ಕೂಡ ಯೂಸ್ ಮಾಡ್ಬೋದು, ಅಥವಾ ಡೆಕೋರೇಷನ್ಗಾದರೂ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಕೂಡ ಸೈಜಸ್ ಅವೈಲೇಬಲ್ ಇದೆ. ಇದು ಬಿಗ್ ಸೈಜ್ ಒಂದಿದೆ, ಸ್ಮಾಲ್ ಸೈಜ್ ಕೂಡ ಬರುತ್ತೆ. ಸೊ ಇದು 3 ಟೈಪ್ಸು ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ. ಸೊ ನಾನು ಆಗ್ಲೇ ಕೆಳಗಡೆ ತೋರಿಸ್ದೆ ಅಲ್ಲ ನಿಮಗೆ ಡೆಕೋರೇಷನ್ ಐಟಮ್. ಸೊ ಸ್ಟಾಕ್ ಎಲ್ಲ ಇಲ್ಲಿ ನೀವು ನೋಡ್ಬೋದು. ಡಿಫ್ರೆಂಟ್ ಸೈಜಸ್ ಅಂಡ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಕೂಡ ಇದೆ. ಎಲಿಫೆಂಟ್ಗಳೆಲ್ಲ ಇದೆ. ಯೆಲ್ಲೋ ಅಂಡ್ ವೈಟ್ ಅಲ್ಲಿ ಕೂಡ ಸಿಗುತ್ತೆ. ಡ್ಯಾನ್ಸಿಂಗ್ ಡಾಲ್ಸ್ ಕೂಡ ಡಿಫ್ರೆಂಟ್ ಕಲರ್ಸ್ ಇದೆ. ಡಿಫ್ರೆಂಟ್ ಸೈಜಸ್ ಆಫ್ ಲೋಟಸ್. ಇದು ಕೂಡ ಅಷ್ಟೇ, ನಿಮಗೆ ಸೈಡಲ್ಲಿ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು. ಎಲಿಫೆಂಟ್ಗಳು ಕೂಡ ನೋಡಿ, ಎಷ್ಟು ಯಾವ ಸೈಜ್ ಬೇಕಾದರೂ ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. ಸ್ಮಾಲಿಂದ ಹಿಡಿದು ಬ್ಲ್ಯಾಕು, ಗೋಲ್ಡನ್ ಕಲರು, ವೈಟ್, ಎಲ್ಲ ಕಲರೂ ಇದೆ. ನೆಕ್ಸ್ಟ್ ಇದರಲ್ಲೂ ಕೂಡ ಅಷ್ಟೇ, ದೊಡ್ಡದ್ರಲ್ಲಿ ಕೂಡ ಅಷ್ಟೇ, ವೈಟು, ಗೋಲ್ಡನ್ ಕಲರ್, ಬ್ಲ್ಯಾಕು. ಅದರಲ್ಲಿ ನಿಮಗೆ ಒಂಥರ ಡೆಕೋರೇಷನ್ ಮಾಡಿದಾಗೆ ಕೂಡ ಹಾಕಿದ್ದಾರೆ. ಚೆನ್ನಾಗಿದೆ, ಒಂಥರ ರಿಯಲಿಸ್ಟಿಕ್ ಆಗಿ ಕಾಣುತ್ತೆ ನಿಮಗೆ. ಫಿನಿಶಿಂಗ್ ಕೂಡ ಅಷ್ಟೇ, ತುಂಬ ಓಡಾಗಿಲ್ಲ, ತುಂಬ ನೀಟಾಗಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಸೊ ಇದೆಲ್ಲ ತುಂಬ ಕ್ಯೂಟ್ ಆಗಿದೆ ನೋಡಿ. ಇದೆಲ್ಲ ಈ ಇಯರ್ ಇಂಟ್ರೊಡ್ಯೂಸ್ ಮಾಡೋದು. ಕಲರ್ ಕಾಂಬಿನೇಷನ್ಸ್ ಕೂಡ ಅಷ್ಟೇ, ತುಂಬ ಸೋಬರ್ ಆಗಿ ಸಟಲ್ ಆಗಿದೆ. ತುಂಬ ಚೆನ್ನಾಗಿದೆ ನೋಡಿ. ಸೊ ಇದೆಲ್ಲ ಬಾತ್ಕೊಳ್ಳಿ ಸೈಡ್ ಡೆಕೋರೇಷನ್ಗೆ ಕೂಡ ಇರ್ಬೋದು, ಅಥವಾ ಅಮ್ಮನವರ ಪಕ್ಕದಲ್ಲಿ ಕೂಡ ಇರ್ಬೋದು ನೋಡಿ. ಸೊ ಇದರಲ್ಲಿ ಕೂಡ ನಿಮಗೆ ಸೈಜಸ್ ವೇರಿಯೇಷನ್ ಇದೆ ನೋಡಿ, ಯಾವ ಸೈಜ್ ಬೇಕಾದರೂ ಕೂಡ ನೀವು ತೊಗೊಬೋದು. ಸೊ ಅದು ಡಾರ್ಕ್ ಕಲರ್ಸ್ ಆಯಿತು. ಇಲ್ಲಿ ನಿಮಗೆ ಬಾತ್ಕೊಳ್ಳಿಗೆ ಬಂದರೆ ನೋಡಿ, ಇದು ಕೂಡ ನವಿಲೆ ಬೇರೆ ಥರ ಮಾಡಿದ್ದಾರೆ. ಸೊ ಇದು ಕೂಡ ಅಷ್ಟೇ ನಿಮಗೆ ಪೇಸ್ಟಲ್ ಕಲರ್ಸಲ್ಲೇ ಅವೈಲೇಬಲ್ ಇದೆ. ಸೊ ಕ್ರೀಮ್ ಕಲರ್ ನಿಮಗೆ ವೈಟ್ ಕಲರಲ್ಲಿ ಇದೆ ನೋಡಿ, ತುಂಬ ಚೆನ್ನಾಗಿದೆ.
ನೆಕ್ಸ್ಟ್ ಮೇಡಮ್ ಮತ್ತೆ ಇದು ದಿಯಾ ಟೈಯಿಂಗ್ಸ್ ಮ್ಯಾಮ್, ದೀಪಗಳಿಗೆ ಕಟ್ಟೋ ಅಂಥದ್ದು. ಲಕ್ಷ್ಮೀ ನಾರಾಯಣ ಅದು ಕೂಡ ಕಲರ್ ಕಾಂಬಿನೇಷನ್ಸ್ ಎಲ್ಲ ಬೇರೆ. ಎರಡು ಸೈಡ್ ಇದೆಯಾ? ಹೌದು, ಅಲ್ಲ ಐ ಮೀನ್ ಒಂದು ಪ್ಯಾಕೆಟ್ ಅಲ್ಲಿ ಎರಡು ಇರುತ್ತೆ. ಎರಡು ದೀಪಕ್ಕೆ, ಒಂದ್ ದೀಪಕ್ಕೆ ಲಕ್ಷ್ಮೀದು, ಒಂದ್ ದೀಪಕ್ಕೆ ಓಕೆ ಹಂಗೆ. ಸೂಪರ್ ಚೆನ್ನಾಗಿದೆ ನೋಡಿ. ಸೊ ಇದರಲ್ಲಿ ಕೂಡ ನಿಮಗೆ ಕಲರ್ಸ್ ಎಲ್ಲ ಇದೆ. ಇದು ಯೆಲ್ಲೋ ಕಲರ್, ಹೌದು ನೋಡಿ, ಗ್ರೀನ್ ಇದೆ, ಈ ತರ ಕೂಡ ನಿಮ್ಗೆ ಕಲರ್ಸ್ ಎಲ್ಲ ಇದೆ. ಕಸ್ಟಮೈಸೇಷನ್ ಬೇಕಾದ್ರೆ ನೀವು ಮಾಡ್ಕೊಡ್ತಾರೆ ಅವರೇ, ಯಾವ ಕಲರ್ ಬೇಕು ಏನು ಅಂತಂದ್ಬಿಟ್ಟು. ಅಂದ್ರೆ ನಿಮ್ ಮೈಂಡ್ ಅಲ್ಲಿ ಇರತ್ತಲ್ವಾ ಇದೇ ಕಲರ್ ಅಲ್ಲಿ ನಾನು ಮಾಡ್ಬೇಕು ಅಂತ, ಆ ಕಲರ್ಗೆ ನಿಮ್ಗೆ ಏನಾದ್ರು ಅನ್ಕೊಂಡು ಅದೇ ಕಲರ್ ಬೇಕು ಕೂಡ ಮಾಡ್ಕೋಬಹುದು. ಮತ್ತೆ ಬಿಟ್ಟು ನೋಡಿ, ನಾನು ಹೇಳಿದ್ನಲ್ಲ ಆರ್ಚ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಆರ್ಚ್ ಇದೆ. ಮಂದಾಸನ ಇದೆ, ಹೌದು, ಇದು ಪ್ಲೇನ್ ಎಲಿಫೆಂಟ್. ಮತ್ತೆ ಅಲ್ಲಿ ಇದು ಸಾರಿ ಬ್ಯಾಕ್ ಡ್ರಾಪ್ಸ್ ಎಲ್ಲಾನು. ಮತ್ತೆ ಅದು ಬಂದು ನೋಡಿ, ಇದು ಈ ಸತಿ ಬಂದಿರುವಂತಹ ಬಾಳೆಕಂಬ ಸ್ಟ್ಯಾಂಡ್ಗಳು, ಪಿಲ್ಲರ್ಸ್ ಆ ಕಡೆ ಈ ಕಡೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಬಾಳೆಕಂಬ ಇಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಚೆನ್ನಾಗಿದೆ ನೋಡಿ. ಸೊ ಇದು ಕೂಡ ಅಷ್ಟೇ ಮ್ಯಾಮ್, ಸ್ಟೆಪ್ಸ್ ಪಿಲ್ಲರು 3 ಸ್ಟೆಪ್ಸ್ ಇದೆ ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಇದ್ರ ಮೇಲೆ ನೀವು ದೀಪ ಆದ್ರೂ ಇಡ್ಬೋದು, ದೀಪದ ಕಂಬಗಳಾದ್ರೂ ಇಡ್ಬೋದು, ಅಥವಾ ಸೈಡಲ್ಲಿ ಇಟ್ಬಿಟ್ಟು ಅರ್ಶಿನ ಕುಂಕುಮ ತಟ್ಟೆ, ಇಲ್ಲ ನೀವು ಯಾವ್ದಾದ್ರು ಬೇರೆ ತರ ಕಾನ್ಸೆಪ್ಟ್ ಅಲ್ಲಿ ಏನ್ ಪ್ಲಾನ್ ಮಾಡ್ತೀರೋ ಆ ತರ ಮಾಡ್ಬೋದು. ಸೊ ಅದ್ರಲ್ಲಿ ಕೂಡ ಕಲರ್ಸ್ ಅವೈಲೇಬಲ್ ಇದೆ. ಅದೊಂದು ಬ್ಲೂ ಇದೆ, ಇಲ್ಲೊಂದು ರೆಡ್ ಅಂಡ್ ಗ್ರೀನ್ ಕಾಂಬಿನೇಷನ್ ಡಿಸ್ಪ್ಲೇ ಮಾಡಿ ಇಟ್ಟಿದ್ದೀವಿ. ಅಲ್ಲಿದೆ ನೋಡಿ, ಎರಡು ಬರುತ್ತೆ ಮೇಡಮ್ ಅದು ಸೆಟ್. ಟೂ ಸೆಟ್ ಆಫ್ 2 ತಗೋಬೇಕಾ? ಪೇರ್ ಅದು. ಓಕೆ, ಪೇರ್ 2 ತಗೋಬೇಕಾಗುತ್ತೆ. ಇದೆಲ್ಲ ಮೇಡಮ್, ಇದೆಲ್ಲ ರಂಗೋಲಿ ಡಿಸೈನ್ಸ್ ದೇವ್ರ ಮುಂದೆ ಡೆಕೋರೇಷನ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲಾನು ಸ್ವಲ್ಪ ಲೋಟಸ್ ಕಾನ್ಸೆಪ್ಟ್ ಅಲ್ಲೂ ಇದೆ, ಮತ್ತೆ ಬೇರೆನೂ ಇದೆ. ಓಕೆ, ಇದೆಲ್ಲ ಬಿಡಿಯಾಗೆ ಬರುತ್ತೆ. ಹೌದು, ಎಲ್ಲ ಸಪ್ರೇಟ್ ಬರುತ್ತೆ. ರಂಗೋಲಿ ಬಿಟ್ಟು ಅದ ಕಲರ್ಸ್ ಎಲ್ಲ ತುಂಬಿಸಿ ಅದೆಲ್ಲ ಟೈಮ್ ಕನ್ಸಂಪ್ಷನ್ ಅಲ್ವಾ. ಸೊ ಇದೆಲ್ಲ ರೆಡಿಲಿ ಅವೈಲೇಬಲ್ ನೋಡಿ, ಚೆನ್ನಾಗಿದೆ ಅಂತ. ಆಮೇಲೆ ಮತ್ತೆ ಎತ್ತಿಡೋಕೆ ನೆಕ್ಸ್ಟ್ ಇಯರ್ ಯೂಸ್ ಮಾಡಿ. ಹೌದೌದು, ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ಕೂಡ ಸೈಜಸ್ ಕೂಡ ಸಿಗುತ್ತೆ. ಆ ಬಾಕ್ಸ್ ಫುಲ್ಲು ಇದೆ. ಹೌದು, ಎಲ್ಲಾನು ತೋರ್ಸಕ್ಕಾಗಲ್ಲ, ಹಾಗಾಗಿ ಕೆಲವು ಮಾತ್ರ. ಹೌದು, ಕೆಲವು ತೋರಿಸಿದೀನಿ ಅಷ್ಟೇ ನೋಡಿ. ಸೊ ಇದೆಲ್ಲ ಕೂಡ ಅಷ್ಟೇ, ಎಷ್ಟು ಬೇಕಾದ್ರೂ ಕೂಡ ನಿಮ್ಗೆ ಕ್ವಾಂಟಿಟಿ ಸಿಗುತ್ತೆ. ಸೊ ರೀಸೇಲ್ಗೆ ಯಾರಿಗಾದ್ರೂ ಬೇಕಾದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದಲ್ವಮ್ಮ? ನೆಕ್ಸ್ಟ್ ಮೇಡಮ್, ನೆಕ್ಸ್ಟ್ ಏನು ತೋರಿಸ್ತಾ ಇದ್ದೀರಾ? ಸೊ ಇದೆಲ್ಲ ಜರ್ಮನ್ ಸಿಲ್ವರ್ ಐಟಮ್ಸ್, ಪೂಜೆಗೆ ಬೇಕಾಗಿರುವಂಥದ್ದು, ಹಬ್ಬ ಸೊ ಇದು ಈಸಿ ಟು ಕ್ಯಾರಿ ಅಂಡ್ ಈಸಿ ಟು ಮೇಂಟೈನ್, ಸೇಫ್ ಕೂಡ. ಇವಾಗಿರೋ ಬೆಳ್ಳಿ ಹೌದು, ದಿಸ್ ಇಸ್ ಸೇಫ್ ಅಂತ ನನಗೆ ಅನ್ಸುತ್ತೆ. ಸೊ ಇದ್ರಲ್ಲಿ ನಿಮ್ಗೆ ಏನೇನು ಐಟಮ್ ಬೇಕೋ ಪ್ರತಿಯೊಂದು ಐಟಮ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಪ್ಲೇನ್ ಪ್ಲೇಟ್ಸ್ ಆಗಿರ್ಬೋದು, ನಕಾಸು ಅಥವಾ ಈ ತರ ಆಂಟಿಕ್ ಫಿನಿಶಿಂಗ್ ಆಗಿರೋ ಪ್ಲೇಟ್ಸ್, ಅಥವಾ ಅರ್ಶಿನ ಕುಂಕುಮದ ಬಟ್ಲು ಸಪ್ರೇಟ್ ಇರುವಂಥದ್ದು, ಈ ತರ 4 ಕಪ್ಸ್ ಅಟ್ಯಾಚ್ ಆಗಿರೋದು, 3 ಕಪ್ಸ್ ಅಟ್ಯಾಚ್ ಆಗಿರೋದು, ಪ್ರತಿಯೊಂದು ಸಿಗುತ್ತೆ. ಮತ್ತೆ ದೀಪಗಳು ಕೂಡ ಅಷ್ಟೇ, ಸ್ಮಾಲ್ ಸೈಜ್ ಇಂದ ಬಿಗ್ ಸೈಜ್ ವರೆಗೂ ಪ್ರತಿಯೊಂದು ಸಿಗುತ್ತೆ ಮ್ಯಾಮ್. ನಿಮ್ಗೇನು ಡಿಫ್ರೆನ್ಸ್ ಕೂಡ ಗೊತ್ತಾಗಲ್ಲ, ಅಷ್ಟು ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ಲವರ್ ಬಾಸ್ಕೆಟ್, ಫ್ರೂಟ್ ಬಾಸ್ಕೆಟ್ ಆಗಿರ್ಬೋದು, ಮತ್ತೆ ಇದು ಕಳಶದ ಚೊಂಬುಗಳು, ದೊಡ್ಡದು ಬಿಂದಿಗೆ, ಪ್ರತಿಯೊಂದು ಸಿಗತ್ತೆ. ಕಳಶದ ಬಿಂದಿಗೆ ಅದು ಸಿಗತ್ತೆ. ಮತ್ತೆ ನೀವು ಸಪೋಸ್ ವರಮಹಾಲಕ್ಷ್ಮಿಗೆ ಈ ತರ ಹೈಟ್ ಬೇಕು ಅಂದ್ರೆ ಈ ತರ ಕೂಡ ಮಾಡ್ಕೊಂಡು ಕಳಶದ ಪಾತ್ರೆ ತರ ಯೂಸ್ ಮಾಡಿ. ಸಾರಿ ಉಡ್ಸೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಅಂದ್ರೆ ಹೈಟ್ ಬರಬೇಕಲ್ವಾ, ಅದಕ್ಕೆ ಕೂಡ ಯೂಸ್ ಆಗುತ್ತೆ. ಇಲ್ಲ ಅಂದ್ರೆ ಬೇರೆದಕ್ಕೆ ಕೂಡ ನೀವು ಯೂಸ್ ಮಾಡಬಹುದು, ಹಾಕಿ ತುಂಬಿಸಿಡ್ಬೋದು, ಡೆಕೋರೇಷನ್ ಪರ್ಪಸ್ ಕೂಡ ಯೂಸ್ ಮಾಡಬಹುದು. ಸೊ ನಿಮ್ಗೆ ಬಿಟ್ಟಿದ್ದು, ನಿಮ್ಮ ಏನ್ ಕ್ರಿಯೇಟಿವಿಟಿ ಇದೆ ಅಲ್ವಾ, ಅದನ್ನ ನೀವು ಹೇಗೆ ಯೂಸ್ ಮಾಡ್ತೀರಾ ಆ ತರ ಚೆನ್ನಾಗಿರುತ್ತೆ ಐಟಮ್. ಪ್ರತಿಯೊಂದರಲ್ಲೂ ಸೈಜಸ್ ಅವೈಲೇಬಲ್ ಇದೆ. ಸೊ ನೀವು ಡೈರೆಕ್ಟ್ ಆಗಿ ಬರಲೇಬೇಕು ಅಂತ ಏನಿಲ್ಲ. ಸೊ ನಿಮ್ಗೆ ಇಲ್ಲ ಅಂದ್ರೆ ವಾಟ್ಸಪ್ ಕೂಡ, ವಿಡಿಯೋ ಕಾಲ್ ಕೂಡ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇದೆ. ಆಲ್ ಓವರ್ ದಿ ವರ್ಲ್ಡ್ ನಾವು ಕೊರಿಯರ್ ಮಾಡ್ತೀವಿ, ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಓಕೆ. ಸೊ ಇನ್ನು ನೆಕ್ಸ್ಟ್ ಇದೆಲ್ಲ ಜುವೆಲ್ಸ್ ಎಲ್ಲ ಇದೆ, ಯಾರಿಗಾದ್ರೂ ಜುವೆಲ್ಸ್ ಬೇಕು ಅಂದ್ರೆ ಕೂಡ ಬರ್ಬೋದಲ್ವಾ ಮ್ಯಾಮ್? ದೇವರಿಗೆ ಖಂಡಿತ ಮ್ಯಾಮ್, ದೇವರಿಗೆಲ್ಲ ಬೇಕು ಅಂದ್ರೆ ಖಂಡಿತ ಬರ್ಬೋದು. ಪ್ರತಿಯೊಂದು ಕೂಡ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ. ಸೊ ಸ್ಟೋನ್ಸ್ ಕೂಡ ಅಷ್ಟೇ, ಎಡಿ ಸ್ಟೋನ್ಸ್ ಆಗಿರುತ್ತೆ. ಯಾವುದು ಕಪ್ಪ ಆಗೋದಾಗ್ಲಿ, ಕಟ್ ಆಗೋದಾಗ್ಲಿ ಯಾವುದು ಕಂಪ್ಲೇಂಟ್ ಬರೋದಿಲ್ಲ. ಓಕೆ. ಸೊ ಎಲ್ಲಾನು ಈಸಿಲಿ ಅವೈಲೇಬಲ್ ಇದೆ. ಓಕೆ, ಜುವೆಲ್ಸ್ ಕೂಡ ಇದೆ ನೋಡಿ. ರೆಂಟ್ ಕೂಡ ಸಿಗುತ್ತೆ ಮ್ಯಾಮ್ ಹಾಗೆ? ಹೌದು, ಇದೆಲ್ಲ ಬ್ರೈಡಲ್ಸ್ ರೆಂಟ್ ಕೂಡ ಬ್ರೈಡಲ್ಸ್ ಕೂಡ ಸಿಗುತ್ತೆ, ಹಾಗೆ ದೇವರು ಕೂಡ ಸಿಗುತ್ತೆ. ಮೇಡಮ್ ಇದು ಬ್ರಾಸ್ ಹಸ್ತಪಾದ ತುಂಬಾ ಚೆನ್ನಾಗಿರುತ್ತೆ ಮ್ಯಾಮ್. ಇದು ತುಂಬಾ ಡಿಮ್ಯಾಂಡ್ ಅಲ್ಲಿ ಇರೋ ವೆಯ್ಟ್ ಇದೆ, ತುಂಬಾ ವೆಯ್ಟ್ ಇದೆ. ಮತ್ತೆ ಇದು ಹಾಕದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಫಿನಿಶಿಂಗ್ ಕೂಡ. ಹೌದು.
ಸೊ ಇದು ಕೂಡ ಅಷ್ಟೇ ಹೈಲಿ ಡಿಮ್ಯಾಂಡ್ ಇದು. ಸೊ ಈ ವರ್ಷ ಬಂದಿರುವಂತದ್ದು ಇದು? ಇಲ್ಲ, ಲಾಸ್ಟ್ ಇಯರ್ ಇತ್ತು. ಈ ವರ್ಷ ಇನ್ನ ಡಿಮ್ಯಾಂಡ್ ಇದೆ, ಲಾಸ್ಟ್ ಇಯರ್ ಇನ್ನ ಡಿಮ್ಯಾಂಡ್ ಇದೆ. ಓಕೆ ಓಕೆ. ಮತ್ತೆ ಇದು ಬಂದು ಛತ್ರಿ, ಸ್ಟೋನ್ ಛತ್ರಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ನೀವೇ ನೋಡಬಹುದು. ಅದು ಎಸ್ಪೆಷಲಿ ನೀವು ಲೈಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ ತುಂಬಾ ಶೈನಿಂಗ್ ಬಂದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದು ಕೂಡ ನೀವು ವರಮಹಾಲಕ್ಷ್ಮಿಗೆ ಯೂಸ್ ಮಾಡಬಹುದು. ಓಕೆ. ಅಥವಾ ಇನ್ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡ್ತೀನಿ ಅಂದ್ರೂ ಕೂಡ ಕೊಡ್ಬೋದು. ಹರಕೆ ಏನಾದ್ರು ಓದ್ಕೊಂಡಿದ್ರೆ ಅಥವಾ ಏನಾದ್ರು ದೇವಸ್ಥಾನಕ್ಕೆ ಏನಾದ್ರು ಕೊಡ್ಬೇಕು ಅಂದ್ರೆ ಕೊಡ್ಬೋದು. ಇದನ್ನ ಕೂಡ ಕೊಡ್ಬೋದಾ ಮೇಡಮ್? ಹೇಗೆ ದೇವಸ್ಥಾನಕ್ಕೆ? ಇದನ್ನು ಕೊಡ್ಬೋದು. ಕೊಡ್ಬೋದಾ? ಓಕೆ. ಯಾಕಂದ್ರೆ ಕೆಲವು ದೇವಸ್ಥಾನದಲ್ಲಿ ಅಮ್ಮನವ್ರಿಗೆ ಸೀರೆ ಉಡಿಸಿದಾಗ ಕೈಕಾಲು ಹಾಕಿದಾಗ ಇದನ್ನ ಹಾಕ್ತಾರೆ, ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಕೆಲವುದೆಲ್ಲ ಕಟ್ಟೋದಿರುತ್ತೆ, ಇದು ಜಸ್ಟ್ ಇದು ಹಾಕಿ ಇದನ್ನ ಫಿಕ್ಸ್ ಮಾಡೋದು ಚೆನ್ನಾಗಿದೆ. ಸೊ ಇದು ನೋಡಿ, ಇದು ತುಂಬಾ ಹೊಸ ಕಾನ್ಸೆಪ್ಟ್ ಇಯರ್ ಇಂಟ್ರೊಡ್ಯೂಸ್ ಮಾಡಿರೋದು. ಎಲಿಫೆಂಟ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಇದರಲ್ಲಿ ನಿಮ್ಗೆ 4 ಡಿಫ್ರೆಂಟ್ ಸೈಜಸ್ ಬರುತ್ತೆ. ಇದು ಲಾಸ್ಟ್ ಸೈಜ್ ನಾನು ತೋರಿಸ್ತಾ ಇರೋದು, ಲಾರ್ಜ್ ಸೈಜು. ಸೊ ಮೀಡಿಯಂ ಸೈಜು, ಸ್ಮಾಲ್ ಸೈಜು, ಅದಕ್ಕಿಂತ ತಿನ್ನ ಚಿಕ್ಕ ಸ್ಮಾಲ್ 4 ಸೈಜಸ್ ಅಲ್ಲಿ ಡಿಫ್ರೆಂಟ್ ಆಗಿ ಸಿಗುತ್ತೆ. ಸೊ ಇದು ನಿಮ್ಗೇನು ಡಿಫ್ರೆಂಟ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಇದರಲ್ಲಿ ಕಳಶನಾದ್ರೂ ಕೂರಿಸ್ಬೋದು, ಇಲ್ಲ ವರಮಹಾಲಕ್ಷ್ಮಿ ಸ್ಟ್ಯಾಚ್ಯೂನ ಕೂರಿಸ್ಬೋದು, ಇಲ್ಲ ಚಿಕ್ಕ ಚಿಕ್ಕ ತಗೊಂಡು ಸೈಡಲ್ಲಿ ಡೆಕೋರೇಷನ್ ಆಗಿ ಇಡ್ತೀನಿ ಅಂದ್ರೂ ಇಡ್ಬೋದು. ಸೊ ಹೇಳ್ದಾಗೆ ಸೊ ಕಸ್ಟಮರ್ಸ್ ಯಾವ ಥರ ಪ್ರಿಫರ್ ಮಾಡಿಕೊಂಡು ಯಾವ ಥರ ಥೀಮಲ್ಲಿ ಅವರು ಡೆಕೋರೇಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಓಕೆ ಮೇಡಮ್. ಮತ್ತು ವರಮಹಾಲಕ್ಷ್ಮಿಗೆ ಅಂದರೆ ಯೂಶ್ವಲಿ ಹೆಣ್ಮಕ್ಳು ಹೊಸ ಸೀರೆ ತೊಗೊಂಡು ಫಸ್ಟ್ ದೇವ್ರಿಗೆ ಉಡಿಸ್ಬಿಟ್ಟು ಆಮೇಲೆ ಉಟ್ಕೋತಾರೆ. ಸೊ ವರಮಹಾಲಕ್ಷ್ಮಿಗೆ ಸ್ಯಾರಿ ಡ್ರೇಪಿಂಗ್ ಕೂಡ ಆರ್ಡರ್ಸ್ ನಾವು ನಮ್ಮಲ್ಲಿ ತೊಗೊತೀವಿ. ನೀವು ಯಾವ ಥರ ಬೇಕು ಅಂತ ಹೇಳಿದ್ರೆ ಆ ಥರ ನಾವು ಉಡಿಸ್ಕೊಡ್ತೀವಿ. ಸೊ ನಿಮಗೆ ಬೇಕಾಗಿರುವಂಥ ಮೆಟೀರಿಯಲ್ ತಂದುಕೊಟ್ರೆ ನಾವು ಉಡಿಸ್ಕೊಟ್ಟು ಬೇಕಾದ್ರೆ ಓಕೆ ಡೆಲಿವರ್ ಮಾಡಿ. ಸೊ ಇದೊಂದು ಅಂದರೆ ಅವರೇ ಐಟಮ್ಸ್ ಎಲ್ಲ ತಂದುಕೊಟ್ಟು? ಹೌದು, ಅವರೇ ಸೀರೆ. ಎಷ್ಟು ದಿನ ಬೇಕಾಗುತ್ತೆ ಮೇಡಮ್ ಇದಕ್ಕೆ? 1 day 2 day ಡಿಪೆಂಡ್ಸ್ ಮ್ಯಾಮ್, ಆರ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಅವ್ರು ಏನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೌದು, ಫಸ್ಟ್ ಕಮ್ ಫಸ್ಟ್ ಸರ್ವ್. ಓಕೆ. ಸೊ 15 days ಮುಂಚೆ ಹಬ್ಬ ಇದೆ ಅನ್ಬೇಕಾದ್ರೆ ಅದು ಹಿಂದೆನೇ ನೀವು ಯೋಚನೆ ಮಾಡ್ಬೋದು, 15 days ಮುಂಚೆ ಉಡಿಸ್ಬಿಟ್ಟಿದೀವಿ, ಲೂಸ್ ಆಗ್ಬಿಡುತ್ತೇನೋ ಸ್ಯಾರಿ ಎಲ್ಲ ಹಬ್ಬದ ಟೈಮ್ಗೆ ಅಂತ. ಖಂಡಿತ ಇಲ್ಲ, ತುಂಬಾ ನೀಟಾಗಿ ಪ್ರೊಫೆಷನಲ್ ಆಗಿ ಉಡ್ಸಿರ್ತಾರೆ. ಯಾವುದೇ ನೀವು ತಗೊಂಡೋಗಿ ಇಟ್ಕೊಂಡು 15 days ಆದಮೇಲೆ ನೀವು ಹಬ್ಬದ ದಿನ ಓಪನ್ ಮಾಡಿದ್ರು ಕೂಡ ಅದು ಯಾವುದೋ ರಿಂಕಲ್ಸ್ ಆಗಿರೋದಾಗ್ಲಿ ಅಥವಾ ಬಿಟ್ಟೋಗಿರೋದಾಗ್ಲಿ ಉಡ್ಸಿರೋದು ಆ ಥರ ಎಲ್ಲ ಏನೂ ಆಗಲ್ಲ. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್ ಥರ. ಸೊ ಮತ್ತೆ ಲಾಸ್ಟಲ್ಲಿ ಬಂದ್ಬಿಟ್ಟು ನಮಗೆ ಉಡ್ಸ್ಕೊಡಿ ಅಂತಂದ್ರೆ ನಮಗೂ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹೌದು. ಸೊ ಬೇಗ ಬೇಗ ಇದನ್ನು ಕೂಡ ನಿಮ್ಗೆ ಆ್ಯಡ್ ಮಾಡಿದ್ದಾರೆ ಈ ಸತಿ ಅಲ್ವಾ ಮೇಡಮ್? ಲಾಸ್ಟ್ ಟೈಮ್ ಎಲ್ಲ ಇದ್ದಿಲ್ಲ. ಸೊ ಈ ಸತಿ ಕೂಡ ನಿಮಗೆ ಡ್ರೇಪಿಂಗ್ ಏನಾದರೂ ಅಮ್ಮನವ್ರಿಗೆ ಡ್ರೇಪಿಂಗ್ ಮಾಡಿಸ್ಬೇಕು ಅಂದ್ರೂ ಕೂಡ ಇಲ್ಲಿಂದ ಮಾಡಿಸ್ಕೊಂಡು ಹೋಗ್ಬೋದು. ಹೌದು. ನಿಮ್ಮ ಹತ್ರ ಏನು ಮೆಟೀರಿಯಲ್ಸ್ ಇಲ್ಲ ಅಂದ್ರೆ ಸೀರೆ ತಗೊಂಡ್ ಬಂದ್ರೆ ಇನ್ನು ಬಾಕಿ ಎಲ್ಲ ನಮ್ಮ ಹತ್ರನೇ ಸಿಗುತ್ತೆ. ಪೀಠ ಆಗಲಿ, ಹಸ್ತಪಾದ, ಡೆಕೋರೇಷನ್ ಐಟಮ್ಸ್ ಎಲ್ಲ ನಮ್ಮ ಹತ್ರನೇ ಸಿಗುತ್ತೆ. ಓಕೆ. ಸೊ ಯಾವ ರೀತಿ ಆದರೂ ಮಾಡ್ಕೋಬೋದು. ಓಕೆ.